ಅದಕ್ಕೆ ನಾನು ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಮುಖಂಡಗಳು ನಾವು ಮಾತಾಡಿ ಈ ಜನರಿಗೆ ಈ ಬಿಜೆಪಿಯವರೆಲ್ಲ ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ. ದೇವರು ಜಾತಿ ಧರ್ಮ ಅಂತ ಇದ್ದಾರೆ. ನಾವೇನು ನಮ್ಗೆ ದೇವರಿಲ್ವಾ? ಗಿರಿಸಿದ್ದೇಶ್ವರ ಇಲ್ವಾ? ಜೈನ್ ಕಲ್ಲು ಸಿದ್ದೇಶ್ವರ ಇಲ್ವಾ? ನಮ್ಗೆ ದೇವ್ರ ಮೇಲೆ ನಂಬಿಕೆ ಇಲ್ವಾ? ಸಿದ್ದರಾಮಯ್ಯನವರು ಅಂತ ದೇವರ ಹೆಸರು ಇಟ್ಕೊಂಡಿಲ್ವಾ? ಶಿವಲಿಂಗೇಗೌಡರು ಶಿವನ ಹೆಸರು ಇಟ್ಕೊಳ್ಳಿಲ್ವಾ? ನಾನು ಶಿವಕುಮಾರ್ ಅಂತ ಇಟ್ಕೊಳ್ಳಿಲ್ವಾ? ಬರೀ ಬಿಜೆಪಿಯವರ ಆಸ್ತಿ ಅಲ್ಲ. ನಾವು ಅದಕ್ಕೋಸ್ಕರ ಇವತ್ತು ದೇವರನ್ನ ಎಲ್ಲ ಧರ್ಮವನ್ನ ಕಾಪಾಡಬೇಕು ಅಂತ ಹೇಳಿ ಇವತ್ತು ನಾವು 5 ಗ್ಯಾರಂಟಿಗಳ ಕಾರ್ಯಕ್ರಮವನ್ನು ನಾವು ರೂಪಿಸ್ತು. ಬರೀ ಬಿಜೆಪಿಗಂತಲ್ಲ, ಕಾಂಗ್ರೆಸ್ ಅವ್ರಿಗಂತಲ್ಲ, ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ. ಎಲ್ಲರೂ ಕೂಡ ಯಾರ್ಯಾರು ವಿದ್ಯುತ್ ಶಕ್ತಿ ತೆಗೆದುಕೊಂಡಿದ್ದೀರಿ ಅವರೆಲ್ಲರೂ ಕೂಡ 200 ಯೂನಿಟ್ 2,000 ರೂಪಾಯಿ ಹಣ 10 kg ಅಕ್ಕಿ ಉಚಿತವಾಗಿ ಎಲ್ಲ ನನ್ನ ತಾಯಂದಿರು ಮಕ್ಕಳು ಮನೆಗೆ, ಬೀಗರು ಮನೆಗೆ, ದೇವಸ್ಥಾನಕ್ಕೆ, ಬೆಂಗಳೂರಿಗೆ, ಕೋರ್ಟ್ಗೆ, ಹಾಸನಕ್ಕೆ, ತುಮಕೂರಿಗೆ ಎಲ್ಲ ಕಡೆ ಇವತ್ತು ನೀವೆಲ್ಲ ತಾಯಂದಿರು ಪ್ರವಾಸ ಮಾಡ್ತಾ ಇದ್ದಾರೆ ಅಲ್ರಿ. ಅರಸೀಕೆರೆ ಮಹಾಜನತೆ, ನಾನು ಯಡಿಯೂರಪ್ಪನವ್ರು ಕೇಳ್ತಾ ಇದ್ದೀನಿ, ಬೊಮ್ಮಾಯಿ ಕೇಳ್ತಾ ಇದ್ದೀನಿ, ನಾನು ಬಿಡಿ ದಳದವ್ರು ಕೇಳೋದಿಲ್ಲ. ಆ ಬಿಜೆಪಿಯವ್ರು ಕೇಳ್ತಾ ಇದ್ದೀನಿ, ಅಶೋಕಂಗೆ ಇಂಥದ್ ಒಂದು ಕೆಲಸ ನಿನ್ನ ಅವಧಿಯಲ್ಲಿ ಮಾಡಿದೀರೇನಪ್ಪ? ಆ ಯುವಕರು ಉದ್ಯೋಗ ಇಲ್ದಂತ ಯುವಕರಿಗೆ ಏನಾರು ಒಂದು ಸಣ್ಣ ಕೆಲಸ ಮಾಡ್ತಿದ್ದೀರಾ? ಒಂದು ಸಣ್ಣ ಕೆಲಸ. ನಾನು ಯಾವಾಗಲೂ ಕೂಡ ಒಂದು ಮಾತು ಹೇಳ್ತಾ ಇರ್ತೀನಿ, ಕೊಟ್ಟ ಕುದುರೆಯಲು ಹೇರಲು ಹರಿಯದೆ ಅಲ್ಲಮ್ಮ ಪ್ರಭುಗಳು ಒಂದು ಮಾತು ಹೇಳ್ತಾರೆ, ಕೊಟ್ಟ ಕುದುರೆಯನ್ನು ಹೇರಲು ಹರಿಯದೆ ಮತ್ತೊಂದು ಕುದುರೆಯನ್ನು ಹೇರಲು ಬಯಸುವನು ವೀರನು ಅಲ್ಲ ಶೂರನು ಅಂತ. ನಿಮ್ಗೆ ಅಧಿಕಾರ ಡಬಲ್ ಇಂಜಿನ್ ಅಧಿಕಾರ ಇತ್ತಲ್ಲ, ಅಧಿಕಾರ ಇದ್ದಾಗ ಈಗ ಇಬ್ರು ಸೇರ್ಕೊಂಡ್ಬಿಟ್ಟವ್ರೆ, ದಳದವರು ಬಿಜೆಪಿಯವರು. ಇನ್ನಿಬ್ರಲ್ಲ, ಇನ್ನು 4 ಜನ ಸೇರ್ಕೊಳ್ಳಿ. 2028ಕ್ಕೆ ನಿಮ್ದೇ ಸರ್ಕಾರ ಈ ರಾಜ್ಯದಲ್ಲಿ ಮತ್ತೆ ಇವತ್ತು ಇರ್ತದೆ. ಇದನ್ನ ತಾವೆಲ್ಲ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಆದ್ರಿಂದ ಅವಕಾಶ ಇದ್ದಾಗ, ನಾನು ಹಿಂದೆ ಅನೇಕ ಸಂದರ್ಭದಲ್ಲಿ ಮಾತಾಡಿದ್ದೀನಿ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತೇನೆ ಅಂತೇಳಿ. ಹಂಗೆ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ನೀರಾವರಿ ಯೋಜನೆಗಳು, ಇವತ್ತು ಏನು ಈ ರಾಜ್ಯದ ನೀರಾವರಿ ಯೋಜನೆಗಳು, ರಸ್ತೆಗಳು, ಇವತ್ತು ನಿಮ್ಮ ಕ್ಷೇತ್ರಕ್ಕೆ ಏನೆಲ್ಲ ಕೆಲಸ ಆಗ್ಬೇಕು. ಎತ್ತಿನಹೊಳೆಯಿಂದ ಇರ್ಬೋದು, ನಮ್ಮ ಹೇಮಾವತಿಯಿಂದ ಇರ್ಬೋದು, ಎಲ್ಲ ಕೆರೆಗಳನ್ನ ತುಂಬಿಸಲಿಕ್ಕೆ, ನಿಮ್ಮ ಬದುಕಿನ ಹಸನು ಮಾಡಕ್ಕೆ, ನಮ್ಮ ಶಿವಲಿಂಗೇಗೌಡರ ಮಾತಿನಂತೆ, ಅವರ ಹಣತೆಯಂತೆ, ಅವರ ಆಸೆಯಂತೆ, ನಿಮ್ಮೆಲ್ಲರ ಬಯಕೆಯಂತೆ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸವನ್ನ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ನಾನು ಅವರೆಲ್ಲ ಸೇರಿ ಇವತ್ತು ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.